ಇನ್ನು ನಾಳೆ ಭಾರತ್ಗೆ ಬಂದ್ಗೆ ಕರೆ ಕೊಟ್ಟಿದ್ದಾರೆ 10ಕ್ಕೂ ಹೆಚ್ಚು ಕಾರ್ಮಿಕ ಸಂಘಟನೆಗಳು. ಏನು 10ಕ್ಕೂ ಹೆಚ್ಚು ಅಂದರೆ ಎಲ್ಲ ಲೆಫ್ಟಿಸ್ಟ್ ಆರ್ಗನೈಸೇಷನ್ಗಳು ಆರ್ ಕಾಂಗ್ರೆಸ್ ಬ್ಯಾಕ್ಡ್ ಲೈಕ್ INTUC ಆ ಥರ. ಇನ್ನು ಮಿಕ್ಕಿದ್ದೆಲ್ಲ ಎಲ್ಲ ಲೆಫ್ಟಿಸ್ಟ್ ಆರ್ಗನೈಸೇಷನ್ಗಳು. ಇವ್ರು ಹೇಳ್ಬಿಟ್ಟ ತಕ್ಷಣ ಇಲ್ಲಿ ಬಂದ್ ಮಾಡ್ಬಿಡೋಕ್ಕಾಗಲ್ಲ. ಇಲ್ಲಿ ಏನು ಇಷ್ಟು ದಿನ ಏನು ಮಾಡಿದ್ವಿ, ಇವಾಗ ಹೇಳಿರೋ ಇಶ್ಯೂಸ್ ಎಲ್ಲ ಏನು ನಿನ್ನೆ ಉದ್ಭವ ಆಗಿರೋವೂ ಅಲ್ಲ, ಎಲ್ಲ ಯಾವುದೋ ಅಂಧಕಾಲದಲ್ಲಿಂದಾನು ಇದೆ ಇಶ್ಯೂಗಳು. ಇವ್ರು ಸಡನ್ಲಿ ಬಂದ್ ಅಂದ್ಬಿಟ್ರೆ ಮಾಡೋಕ್ಕಾಗಲ್ಲ. ಬ್ಯಾಂಕಿಂಗು ಏನು ಮಾಡ್ತೀರಿ, ಮಾಮೂಲು ಸ್ಟ್ಯಾಂಡರ್ಡ್ ಲೆಫ್ಟಿಸ್ಟ್ ಸ್ಟೇಟ್ಮೆಂಟು. ಕಾರ್ಮಿಕ ರೈತ ವಿರೋಧಿ, ಕಾರ್ಪೊರೇಟ್ ಪರ, ಖಾಸಗೀಕರಣ, ಅಮೆರಿಕಾದ ಚೇಲಾಗಳು ಅಂತಂದು ಬಿಡೋದು. ಇವರು ಪಿನರಾಯಿ ವಿಜಯನ್ ಅಮೆರಿಕಕ್ಕೆ ಟ್ರೀಟ್ಮೆಂಟ್ಗೆ ಹೋಗ್ಬೋದು. ನಮಗೆಲ್ಲ ಬುರುಡೆ ಬಿಡ್ತಿದ್ರು ನಾವು ಸ್ಕೂಲು ಕಾಲೇಜಲ್ಲಿದ್ದಾಗ. ಅಮೇರಿಕಾದ ಅಂತ ಬಂಡವಾಳಶಾಹಿ ರಾಜ್ಯ ಅಂತ ನಮಗೆ ಬುರುಡೆ ಬಿಡೋದು ನಮ್ಮನ್ನು ಕೂರಿಸ್ಕೊಂಡು. ಈಗ ಅಲ್ಲಿ ಹೋಗೋದು ಅದೇನೆ. ಬ್ಯಾಂಕಿಂಗು, ಇನ್ಶೂರೆನ್ಸು, ಪೋಸ್ಟ್ಗಳು, ಯಾವ ಸೆಕ್ಟರ್ಸು ಉಳ್ಕೊಳಕ್ಕೆ ಸಾಧ್ಯ ಇಲ್ಲ ಸರ್ಕಾರದಲ್ಲಿ. ಯಾಕೆ ಉಳ್ಕೊಂಡು ನಮ್ಮ ಕಾಸು ಹಾಕೋಕ್ಕೆ ಏರ್ ಇಂಡಿಯಾ ಮೇಲೆ ಆಗ್ತಾ ಇದ್ದಂಗೆ. ನಮಗೇನು ಬೇರೆ ಕೆಲಸವಿಲ್ವಾ? ಯಾವನ್ನೋ ಇಷ್ಟು ಜನ ಸಾಕೋಕ್ಕೆ ನಾವು ನಮ್ಮದು ಟ್ಯಾಕ್ಸ್ ದುಡ್ಡನ್ನು ತಗೊಂಡು ಕೊಟ್ಟು ಸಾಕ್ಸೋಕ್ಕೆ ಒಟ್ಟಲ್ಲಿ ಮಾಡ್ತಿದ್ದಾರೆ. ಅವ್ರಿಗೆ ಹಕ್ಕಿದೆ, ಮಾಡೋಕ್ಕಾಗಬಾರ್ದು ಯೂನಿಯನ್ಗಳು ಅಂತ ಏನಿಲ್ಲ, ಅದು ಅವ್ರಿಗೆ ಹಕ್ಕಿದೆ, ಮಾಡ್ಕೊಳ್ಳಿ ಅಷ್ಟೇ. ಈ ಮಧ್ಯೆ ರಾಜ್ಯ ಸರ್ಕಾರ ಅಕ್ಕಿ ಸಾಗಿಸಲ್ಲ ಅಂತ ಕೂತಿದ್ದು ಲಾರಿ ಓನರ್ಗಳಿಗೆ 244 ಕೋಟಿ ಬಿಡುಗಡೆ ಮಾಡಿದೆ. ಎಲ್ಲಿಂದ ಬಂತು ಕಾಸೀಗ? ಅದ್ಯಾಕೆ ಅವ್ರನ್ನ ಮುಷ್ಕರದವರೆಗೂ ಕರ್ಕೊಂಡು ಹೋಗ್ಬೇಕಾಗಿತ್ತು? ಟೆಕ್ನಿಕಲ್ ಪ್ರಾಬ್ಲಮ್. ಲಕ್ಷ್ಮೀ ಹೆಬ್ಬಾಳ್ಕರ್ನ ಕೇಳೋದಲ್ವಾ ಏನು ಪ್ರಾಬ್ಲಮ್ಮು ಅಂತ ಹೇಳ್ಕೊಡ್ತಿರ್ಲಿಲ್ವಾ ಅವರು? ಎಷ್ಟು ಚೆನ್ನಾಗಿ ಹೇಳ್ಕೊಡೋರು. ಗೃಹಲಕ್ಷ್ಮಿ ಯಾಕೆ ಬಂದಿಲ್ಲ, ಟೆಕ್ನಿಕಲ್ ಪ್ರಾಬ್ಲಮ್ ಹೇಗಿದೆ ಅಂತ ಹೇಳ್ಕೊಡೋರಪ್ಪ ಪಾಪ. ಏನು ಕತೆ ಕಾಯ್ತಿದ್ರ ಫಿನಾನ್ಸ್ ಡಿಪಾರ್ಟ್ಮೆಂಟಲ್ಲಿ? ಯಾಕಪ್ಪ ಕಾಸು ಕೊಡಲಿಲ್ಲ 4 ತಿಂಗಳಿಂದ? ಸ್ಟ್ರೈಕ್ವರೆಗೆ ಯಾಕೆ ತೊಗೊಂಡೋಗ್ಬೇಕಾಗಿತ್ತು? ಶೂ ಯಾಕಪ್ಪ ಇಲ್ಲ? ಬೇಕಾದಷ್ಟು ದುಡ್ಡಿದೆ, ದುಡ್ಡಿಗೇನು ಕೊಡ್ತಾ ಇಲ್ಲ, ಕೊಡ್ತಾ ಇದ್ದನ್ನು ಕೊಡಬೇಕಪ್ಪ. ನಾನು ಅದನ್ನೇ ಹೇಳಿದ್ದು, ಪಟ್ಟಿ ಮಾಡಿಕೊಡ್ತೀನಿ ಬಾಕಿಗಳನ್ನು. ಬೇಕಾದರೆ ಬಾಕಿಗಳು ಬೇಜಾನ್ ಬಾಕಿಗಳು ಉಳ್ಕೊಂಬಿಟ್ಟಿವೆ. ಕಾಂಟ್ರಾಕ್ಟರ್ಗಳು ಬಿಲ್ಗಳು ಬಿಟ್ಬಿಡಿ, ಮನೆ ಹಾಳಾಗಲಿ. ಬೇರೆ ಬಾಕಿಗಳು 1000 ತೋರಿಸ್ತೀನಿ ಬೇಕಾದ್ರೆ ಈಗ ನಾನು ನಿಮಗೆ.